ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯ ತನ್ನ ಸ್ವಂತ ಊರಿಗೆ, ತನ್ನದೇ ಸ್ವಂತ ಕಾನ್ಸ್ಟಿಟ್ಯೂಯನ್ಸಿಗೆ ಭೌತಿಕವಾಗಿ ಕಾಲಿಡದೆ ಕೇವಲ ಡಿಜಿಟಲ್ ಸ್ಕ್ರೀನ್ ಮೇಲೆ ಬರೀ ವಿಡಿಯೋ ಕಾಲ್ ಮತ್ತು ವಾಟ್ಸ್ಆಪ್ ಮೂಲಕವೇ ಒಂದು ಬೃಹತ್ ಎಲೆಕ್ಷನ್ ಅನ್ನ ಗೆಲ್ತಾನೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು 2023ರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆದ ಒಂದು ಅಚ್ಚರಿಯ ಹಾಗೂ ನಿಜವಾದ ಘಟನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಉತ್ತರ ಕರ್ನಾಟಕದ ರಾಜಕೀಯವನ್ನ ಅಲುಕಾಡಿಸಿದ ಧಾರವಾಡದ ಪವರ್ಫುಲ್ ಲೀಡರ್ ವಿನಯ್ ರಾಜಶೇಖರಪ್ಪ ಕುಲಕರ್ಣಿ. ಒಂದ್ ಕಡೆ ಸಾವಿರಾರು ಲೀಟರ್ ಹಾಲು ಉತ್ಪಾದನೆ ಮಾಡುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬೃಹತ್ ಡೈರಿ ಸಾಮ್ರಾಜ್ಯದ ಒಡೆಯ, ಇನ್ನೊಂದ್ ಕಡೆ ಕೊಲೆ, ಅತ್ಯಾಚಾರ ಮತ್ತು ಅಕ್ರಮ ಹಣ ವರ್ಗಾವಣೆಯಂತಹ ಗಂಭೀರ ಕ್ರಿಮಿನಲ್ ಆರೋಪಗಳನ್ನ ಎದುರಿಸುತ್ತಿರುವ ವಿವಾದಿತ ರಾಜಕಾರಣಿ. ನಿನ್ನೆ ತಾನೇ ಅಂದ್ರೆ ಏಪ್ರಿಲ್ 15, 2026ರಂದು ನ್ಯಾಯಾಲಯ ಇವರನ್ನ ಬರ್ಬರ ಕೊಲೆ ಪ್ರಕರಣವೊಂದರಲ್ಲಿ ದೋಷಿ ಅಂತ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ. ಯಾರದೋ ಬೆಂಬಲವಿಲ್ಲದೆ ತಳಮಟ್ಟದಿಂದ ಬಂದು ಇಡೀ ಉತ್ತರ ಕರ್ನಾಟಕದ ರಾಜಕೀಯವನ್ನ ಕಂಟ್ರೋಲ್ ಮಾಡ್ತಾ ಇದ್ದ ಈ ನಾಯಕ ಇಂದು ಜೈಲಲ್ಲಿ ಕಂಬಿ ಎಣಿಸ್ತಾ ಕೋರ್ಟ್ ಹೊರಗೆ ಕಣ್ಣೀರು ಹಾಕುವಂತಾಗಿದ್ದು ಹೇಗೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ವಿನಯ್ ಕುಲಕರ್ಣಿ ಅವರ ಸಂಪೂರ್ಣ ಜೀವನ ಚರಿತ್ರೆ, ಅವರ ಅತಿ ದೊಡ್ಡ ಏಳು ಬೀಳುಗಳು ಮತ್ತು ಅವರ ಮೇಲಿರುವ ಗಂಭೀರ ಆರೋಪಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ವಿನಯ್ ಕುಲಕರ್ಣಿ ಅವರ ಹುಟ್ಟು ಮತ್ತು ಆರಂಭಿಕ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ, ಅವರೇನೋ ತಲೆತಲಾಂತರಗಳಿಂದ ಬಂದಂತಹ ದೊಡ್ಡ ರಾಜಕೀಯ ಮನೆತನದಿಂದ ಬಂದವರಲ್ಲ. ಇವರು ಹುಟ್ಟಿದ್ದು ನವೆಂಬರ್ 7, 1968ರಲ್ಲಿ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಗುಮ್ಮಗೋಳ ಅನ್ನೋ ಒಂದು ಸಣ್ಣ ಗ್ರಾಮದಲ್ಲಿ. ಇವರ ತಂದೆ ರಾಜಶೇಖರಪ್ಪ ಕುಲಕರ್ಣಿ ಮತ್ತು ತಾಯಿ ಸುವರ್ಣ ಕುಲಕರ್ಣಿ. ಇವರ ಕುಟುಂಬಕ್ಕೆ ನೂರಾರು ಎಕರೆ ಪಿತ್ರಾರ್ಜಿತ ಆಸ್ತಿಯಾಗಲಿ ದೊಡ್ಡ ಕಮರ್ಷಿಯಲ್ ಫಾರ್ಮಿಂಗ್ ಹಿನ್ನೆಲೆಯಾಗಲಿ ಇರಲೇ ಇಲ್ಲ. ಇವರದ್ದು ಪಕ್ಕ ಕೃಷಿ ಆಧಾರಿತ ಭೂಮಿಯನ್ನ ನಂಬಿಕೊಂಡಿದ್ದಂತಹ ಸಾಮಾನ್ಯ ಕುಟುಂಬ. ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ವಿನಯ್ ಅವರಿಗೆ ಮೊದಲಿನಿಂದಲೂ ವ್ಯವಸಾಯ ಮತ್ತು ಕೃಷಿ ವಿಜ್ಞಾನದ ಬಗ್ಗೆ ಭಾರಿ ಆಸಕ್ತಿಗಿತ್ತು. ತಮ್ಮ 12ನೇ ತರಗತಿ ಮುಗಿಸಿದ ಮೇಲೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಅಗ್ರಿಕಲ್ಚರಲ್ ಕೋರ್ಸ್ಗೆ ಸೇರ್ಕೊಳ್ತಾರೆ. ಆದರೆ ಅವರ ಅಧಿಕೃತ ಎಲೆಕ್ಷನ್ ಅಫಿಡವಿಟ್ ಮತ್ತು ಕಾಲೇಜು ದಾಖಲೆಗಳ ಪ್ರಕಾರ ಅವರಿಗೆ ಡಿಗ್ರಿಯನ್ನ ಕೊನೆವರೆಗೂ ಪೂರ್ಣಗೊಳಿಸಲಿಲ್ಲ. ಕಾಲೇಜು ದಿನಗಳಲ್ಲೇ ಅವರಿಗೆ ಕೃಷಿಗಿಂತ ಹೆಚ್ಚಾಗಿ ಗ್ರೌಂಡ್ ಲೆವೆಲ್ ರಾಜಕೀಯದತ್ತ ಒಲವು ಶುರುವಾಯಿತು. ಆದ್ರೂ ಕೂಡ ಅಲ್ಲಿ ಕಲಿತ ಕೃಷಿ ತಂತ್ರಜ್ಞಾನ, ಬೆಳೆ ನಿರ್ವಹಣೆ ಮತ್ತು ಗ್ರಾಮೀಣ ಅರ್ಥಶಾಸ್ತ್ರದ ಪಾಠಗಳು ಮುಂದೆ ಅವರ ಬೃಹತ್ ಕೃಷಿ ಮತ್ತು ಹೈಟೆಕ್ ಡೈರಿ ಸಾಮ್ರಾಜ್ಯವನ್ನ ಕಟ್ಟಲು ಒಂದು ದೊಡ್ಡ ಅಡಿಪಾಯವನ್ನ ಹಾಕಿಟ್ವು. ಇವರ ರಾಜಕೀಯ ಎಂಟ್ರಿ ಕೂಡ ಬಹಳನೇ ಬೇಸಿಕ್ ಲೆವೆಲ್ನಿಂದ ಶುರುವಾಯಿತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಗೋಡೆಗಳ ಮೇಲೆ ರಾಜಕೀಯ ಘೋಷಣೆಗಳನ್ನ ಬರೆಯುತ್ತಾ ಧಾರವಾಡದ ಸ್ಥಳೀಯ ಯುವಕರನ್ನ ಸಂಘಟಿಸುತ್ತಾ ತಮ್ಮ ನಾಯಕತ್ವವನ್ನ ಶುರು ಮಾಡಿದ್ರು. ವಿನಯ್ ಕುಲಕರ್ಣಿ ಅವರ ಜೀವನದಲ್ಲಿ ಅತಿದೊಡ್ಡ ಬ್ರೇಕ್ ಥ್ರೂ ಅಥವಾ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು 2004ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ. ಆ ಕಾಲದಲ್ಲಿ ಧಾರವಾಡದ ರಾಜಕೀಯ ಅಂದ್ರೆ ಕೇವಲ ಕಾಂಗ್ರೆಸ್ ಮತ್ತು ಬಿಜೆಪಿಯಂತಹ ದೊಡ್ಡ ರಾಷ್ಟ್ರೀಯ ಪಕ್ಷಗಳದ್ದೇ ಪಾರುಪತ್ಯ ಇತ್ತು. ಸ್ವತಂತ್ರ ಅಭ್ಯರ್ಥಿಗಳಿಗೆ ಅಲ್ಲಿ ಜಾಗವೇ ಇರಲಿಲ್ಲ. ಆದ್ರೆ ವಿನಯ್ ಕುಲಕರ್ಣಿ ಯಾವ ದೊಡ್ಡ ಪಕ್ಷದ ಟಿಕೆಟ್ಗೂ ಕಾಯದೆ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಬಂಡಾಯವಿದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಸ್ಥಳೀಯ ರೈತರು ಮತ್ತು ಚುನಾವಣೆಯಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುವ ಪ್ರಬಲ ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನ ವ್ಯವಸ್ಥಿತವಾಗಿ ಒಗ್ಗೂಡಿಸಿ ಎಲ್ಲರೂ ಬೆಚ್ಚಿ ಬೀಳುವಂತಹ ಭರ್ಜರಿ ಜಯವನ್ನ ಸಾಧಿಸ್ತಾರೆ. ಒಬ್ಬ ಪಕ್ಷೇತರ ಅಭ್ಯರ್ಥಿ 2 ದೊಡ್ಡ ಪಕ್ಷಗಳನ್ನ ಸೋಲಿಸಿದ್ದು ಆ ಭಾಗದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತು. ಇವರಿಗೆ ಮಾಸ್ ಮೊಬಿಲೈಸೇಷನ್ ತಾಕತ್ತು ಮತ್ತು ಜನಬೆಂಬಲವನ್ನ ನೋಡಿದ ಕಾಂಗ್ರೆಸ್ ಪಕ್ಷ ತಕ್ಷಣವೇ ಇವರನ್ನ ತನ್ನ ತೆಕ್ಕೆಗೆ ಎಳ್ಕೊಂಡು ಉತ್ತರ ಕರ್ನಾಟಕದಲ್ಲಿ ತನ್ನ ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಳ್ತು. ಇದಾದ ಮೇಲೆ ಇವರ ಕರಿಯರ್ ಗ್ರಾಫ್ ಏರ್ತಲೇ ಹೋಯಿತು. 2013ರ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ನಿಂದ ಸ್ಪರ್ಧಿಸಿ ಜೆಡಿಎಸ್ ಅಭ್ಯರ್ಥಿ ಅಮೃತ್ ದೇಸಾಯಿ ಅವರನ್ನ ಬರೋಬ್ಬರಿ 18,320 ವೋಟ್ಗಳ ಅಂತರದಿಂದ ಸೋಲಿಸ್ತಾರೆ. ಈ ಗೆಲುವು ಇವರನ್ನ ನೇರವಾಗಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ಗೆ ಸೇರಿಸುತ್ತೆ. ಅಕ್ಟೋಬರ್ 30, 2015ರಲ್ಲಿ ವಿನಯ್ ಕುಲಕರ್ಣಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ರಾಜ್ಯ ಸಚಿವರಾದ್ರು. ಜೊತೆಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ನೇಮಕಗೊಂಡು ಪೂರ್ತಿ ಜಿಲ್ಲೆಯ ಕಂಟ್ರೋಲ್ ಅನ್ನ ತೆಗೆದುಕೊಳ್ತಾರೆ. ಆದ್ರೆ ಇವರ ರಾಜಕೀಯ ಕರಿಯರ್ನ ಅತ್ಯಂತ ರಿಸ್ಕಿ ಮತ್ತು ವಿವಾದಾತ್ಮಕ ಹೆಜ್ಜೆ ಅಂದ್ರೆ
2017 ಮತ್ತು 18ರಲ್ಲಿ ನಡೆದ ಪ್ರತ್ಯೇಕ ಲಿಂಗಾಯತ ಧರ್ಮದ ಐತಿಹಾಸಿಕ ಹೋರಾಟ. ಎಂಬಿ ಪಾಟೀಲ್ ಮತ್ತು ನಿವೃತ್ತ IAS ಅಧಿಕಾರಿ MS ಜಾಮದಾರ್ ಅವರ ಜೊತೆ ಲಿಂಗಾಯತ ಧರ್ಮ ಹೋರಾಟ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವರು ಮುಂಚೂಣಿಯಲ್ಲಿ ನಿಲ್ತಾರೆ. 1871ರ ಸೆನ್ಸಸ್ ಡೇಟಾವನ್ನಾಗಿಟ್ಕೊಂಡು ಬಸವಣ್ಣನವರ ತತ್ವಗಳು ಹಿಂದೂ ಧರ್ಮಕ್ಕಿಂತ ಬೇರೆ ಅಂತ ವಾದಿಸ್ತಾರೆ. ಇದು ಬಿಜೆಪಿಯ ವೋಟ್ ಬ್ಯಾಂಕ್ ಒಡೆಯುವ ದೊಡ್ಡ ರಣತಂತ್ರವಾಗಿತ್ತು. ಆದ್ರೆ ಈ ಐಡಿಯಾಲಜಿ ಉಲ್ಟಾ ಹೊಡಿತು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಇವರು ಸೋಲ್ತಾರೆ. 2014 ಮತ್ತು 2019ರ ಲೋಕಸಭಾ ಚುನಾವಣೆಯಲ್ಲೂ ಬಿಜೆಪಿಯ ದಿಗ್ಗಜ ಪ್ರಹ್ಲಾದ್ ಜೋಶಿ ಅವರ ಎದುರು 1 ಲಕ್ಷಕ್ಕೂ ಹೆಚ್ಚು ವೋಟ್ಗಳ ಅಂತರದಿಂದ ಹೀನಾಯ ಸೋಲನ್ನು ಕಾಣ್ತಾರೆ. ಆದ್ರೆ ಈ ಎಲ್ಲಾ ಸೋಲುಗಳು ಮತ್ತು ಭೀಕರ ಕ್ರಿಮಿನಲ್ ಕೇಸ್ಗಳ ನಡುವೆ 2023ರ ಎಲೆಕ್ಷನ್ ಇವರ ಪಾಲಿಗೆ ಒಂದು ಮ್ಯಾಜಿಕ್ ಅಂತಾನೆ ಹೇಳಬಹುದು. ಕೊಲೆ ಕೇಸ್ನಲ್ಲಿ ಸಿಲುಕಿದ್ದ ಇವರನ್ನ ಸುಪ್ರೀಂ ಕೋರ್ಟ್ ಧಾರವಾಡ ಜಿಲ್ಲೆಗೆ ಪ್ರವೇಶ ಮಾಡದಂತೆ ಬ್ಯಾನ್ ಮಾಡಿತ್ತು. ಫಿಸಿಕಲ್ ಆಗಿ ಕ್ಯಾಂಪೇನ್ ಮಾಡೋಕೆ ಚಾನ್ಸ್ ಸಿಗಿರಲಿಲ್ಲ. ಆಗ ಶುರುವಾಗಿದ್ದೆ ಪ್ರೆಸ್ಟೀಜ್ ಪ್ರಾಕ್ಸಿ ಕ್ಯಾಂಪೇನ್. ಇವರು ಕೇವಲ ವಿಡಿಯೋ ಕಾಲ್ಸ್ಗಳು, ಪ್ರೀ ರೆಕಾರ್ಡೆಡ್ ಮೆಸೇಜ್ಗಳ ಮೂಲಕ ಜನರನ್ನ ಸಂಪರ್ಕಿಸಿದ್ರೆ ಇವರ ಪರವಾಗಿ ಹೆಂಡತಿ ಶಿವಲೀಲಾ ಮತ್ತು ಮಗಳು ವೈಶಾಲಿ ಹಗಲಿರುಳು ಕಷ್ಟಪಟ್ಟು ಪ್ರಚಾರವನ್ನ ಮಾಡಿದ್ರು. ಗಂಡನ ಕಟ್ಔಟ್ ಇಟ್ಕೊಂಡು ಶಿವಲೀಲಾ ಅವರು ಮನೆಗೆ ಹೋಗ್ತಾರೆ. ಆಶ್ಚರ್ಯಕರ ರೀತಿಯಲ್ಲಿ 89,333 ವೋಟ್ಗಳನ್ನ ಪಡೆದು 18,037 ವೋಟ್ಗಳ ಅಂತರದಿಂದ ವಿನಯ್ ಕುಲಕರ್ಣಿ ಗಡಿಪಾರಾಗಿದ್ದರು ಮತ್ತೆ ಶಾಸಕರಾಗಿ ಆಯ್ಕೆಯಾಗಿ ಎಲ್ಲರ ಹುಬ್ಬೆರೆಸ್ತಾರೆ. ಇವರ ಆರ್ಥಿಕ ಸಾಮ್ರಾಜ್ಯದ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಬೆರಗಾಗ್ತೀರಾ. 2008ರಲ್ಲಿ ಕೇವಲ 1.8 ಕೋಟಿ ರೂಪಾಯಿ ಆಸ್ತಿಯನ್ನ ತೋರಿಸಿದ್ದ ಇವರು 2023ರ ಎಲೆಕ್ಷನ್ ಅಫಿಡವಿಟ್ ಪ್ರಕಾರ ಸುಮಾರು 19 ಕೋಟಿ ರೂಪಾಯಿಗಳ ಅಧಿಕೃತ ಆಸ್ತಿಯ ಒಡೆಯರಾಗಿರ್ತಾರೆ. ಶಾಸಕರಾಗಿ ಇವರ ತಿಂಗಳ ಕಾಂಪನ್ಸೇಷನ್ ಈಗ ಡಬಲ್ ಆಗಿದೆ. 2025ರ ಅಮೆಂಡ್ಮೆಂಟ್ ಬಿಲ್ ಪ್ರಕಾರ ಇವರ ಬೇಸಿಕ್ ಸ್ಯಾಲರಿ 80,000 ರೂಪಾಯಿ. ಇನ್ನು ಅಲಯನ್ಸ್ ಅಂತ 1.1 ಲಕ್ಷ ಮತ್ತು 2 ಕೋಟಿ ರೂಪಾಯಿ ಕಾನ್ಸ್ಟಿಟ್ಯೂಯೆನ್ಸಿ ಡೆವಲಪ್ಮೆಂಟ್ ಫಂಡ್ ಸಿಗುತ್ತೆ. ಒಟ್ಟಾರೆ ತಿಂಗಳಿಗೆ 2.5ರಿಂದ 3 ಲಕ್ಷ ರೂಪಾಯಿ ಸಂಬಳ ಬರುತ್ತೆ. ಇವರ ಅತಿ ದೊಡ್ಡ ಬಿಸ್ನೆಸ್ ಅಂದ್ರೆ ವಿನಯ್ ಡೈರಿ ಫಾರ್ಮ್. ಧಾರವಾಡದ ಬಳಿ 70 ಎಕರೆ ಜಾಗದಲ್ಲಿರುವ ಈ ಹೈಟೆಕ್ ಡೈರಿಯಲ್ಲಿ ಆಟೋಮ್ಯಾಟಿಕ್ ಮಿಲ್ಕಿಂಗ್ ಸಿಸ್ಟಮ್ ಇದೆ. 1800 ಹೈಬ್ರಿಡ್ ಹಸುಗಳು, ರೇಸ್ಗೆ ಬಳಸುವ ಹೋರಿಗಳು ಮತ್ತು 1400 ಕುರಿ ಮತ್ತು ಮೇಕೆಗಳಿವೆ. ದಿನಕ್ಕೆ 9,000 ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಇದರಿಂದ ದಿನಕ್ಕೆ ಕನಿಷ್ಠ ಅಂದ್ರೂ 3ರಿಂದ 5.4 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಈ ಹಾಲು ಪ್ರತಿದಿನ 10,000 ಕುಟುಂಬಗಳಿಗೆ ಹೋಗುವುದರಿಂದ ಇದು ಇವರ ಅತಿ ದೊಡ್ಡ ವೋಟ್ ಬ್ಯಾಂಕ್ ಕೂಡ ಹೌದು. ಇದಲ್ಲದೆ 500 ಎಕರೆ ಜಮೀನಿನಲ್ಲಿ 92 ಟನ್ ಕಬ್ಬು ಮತ್ತು 18 ಕ್ವಿಂಟಾಲ್ ಮೆಣಸಿನಕಾಯಿಯನ್ನು ಬೆಳೀತಾರೆ. ಆದ್ರೆ ಈ ದೊಡ್ಡ ಯಶಸ್ಸಿನ ಹಿಂದೆ ಅಷ್ಟೇ ಕರಾಳವಾದ ಕ್ರಿಮಿನಲ್ ನೆರಳು ಸಹ ಇದೆ. ಇವರ 2023ರ ಅಫಿಡವಿಟ್ ಪ್ರಕಾರವೇ ಇವರ ಮೇಲೆ 7 ಗಂಭೀರ ಕ್ರಿಮಿನಲ್ ಕೇಸ್ಗಳಿವೆ. ಇದರಲ್ಲಿ ಕೊಲೆ, ಅತ್ಯಾಚಾರ ಮತ್ತು ಕ್ರಿಮಿನಲ್ ಸಂಚು ಎಲ್ಲವೂ ಸೇರಿದೆ. ಅತ್ಯಂತ ಭೀಕರವಾದದ್ದು 2016ರ ಯೋಗೇಶ್ ಗೌಡ ಕೊಲೆ ಪ್ರಕರಣ. ಯೋಗೇಶ್ ಗೌಡ ಧಾರವಾಡದ ಹೆಬ್ಬಳ್ಳಿ ಕ್ಷೇತ್ರದ ಬಿಜೆಪಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಏಪ್ರಿಲ್ 2026ರಲ್ಲಿ ಇವರಿಬ್ಬರ ನಡುವೆ ಮೀಟಿಂಗ್ ಒಂದರಲ್ಲಿ ಪಬ್ಲಿಕ್ ಆಗಿ ದೊಡ್ಡ ಜಗಳ ಆಗಿತ್ತು. ಆ ನಂತರ ಜೂನ್ 15, 2016ರಂದು ಯೋಗೇಶ್ ಗೌಡ ಅವರನ್ನ ಜಿಮ್ನಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಆರಂಭದಲ್ಲಿ ಪೊಲೀಸರು ಇದನ್ನ ಬಸವರಾಜ್ ಮುತ್ತಗಿ ಎಂಬುವರ ಜೊತೆಗಿನ ಆಸ್ತಿ ವಿವಾದ ಅಂತ ಮುಚ್ಚಿ ಹಾಕಲು ನೋಡ್ತಾ ಇದ್ರು. ಆದ್ರೆ 2019ರಲ್ಲಿ ಕೇಸ್ ಸಿಬಿಐ ಕೈಗೆ ಹೋದಾಗ ಅಸಲಿ ಸತ್ಯ ಬಟಾ ಬಯಲಾಯಿತು. ಸಿಬಿಐ ಚಾರ್ಜ್ ಶೀಟ್ ಪ್ರಕಾರ ವಿನಯ್ ಕುಲಕರ್ಣಿ ಈ ಕೊಲೆಯ ಮಾಸ್ಟರ್ ಮೈಂಡ್. ಆರೋಪಿ ನಂಬರ್ 15 ಕೊಲೆಗಾರರಿಗೆ ತಮ್ಮ ಡೈರಿಯಿಂದಲೇ 6 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟಿದ್ರು ಅಂತ ಸಾಬೀತಾಯಿತು. ನವೆಂಬರ್ 2020ರಲ್ಲಿ ಅವರನ್ನ ಬಂಧಿಸಲಾಯಿತು. 9 ತಿಂಗಳು ಜೈಲಲ್ಲಿದ್ದು ಬೇಲ್ ಸಿಕ್ಕರು ಸಹ ಹೊರಬಂದ ಮೇಲೆ ಐಶ್ವರ್ಯ ಗೌಡ ಎಂಬ ಮಹಿಳೆಯ ಮೂಲಕ ಸಾಕ್ಷಿಗಳನ್ನ ಬೆದರಿಸಲು ಶುರು ಮಾಡಿದ್ರು ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಜೂನ್ 2025ರಲ್ಲಿ ಬೇಲ್ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಳಿಸ್ತು. ಇಷ್ಟೇಗೆಲ್ಲ ಅಕ್ಟೋಬರ್ 2024ರಲ್ಲಿ ಇವರ ಮೇಲೆ ರೇಪ್ ಮತ್ತು ಕಿಡ್ನಾಪ್ ಕೇಸ್ ಸಹ ದಾಖಲಾಗಿತ್ತು. 34 ವರ್ಷದ ಮಹಿಳೆಯೊಬ್ಬರು ಬೆಳಗಾವಿ ಸರ್ಕ್ಯೂಟ್ ಹೌಸ್, ಬೆಂಗಳೂರು ಏರ್ಪೋರ್ಟ್ ಬಳಿ ಮತ್ತು ಧರ್ಮಸ್ಥಳದಲ್ಲಿ ಇವರು ನನ್ನ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ರು. ಇದಕ್ಕೆ ಪ್ರತಿಯಾಗಿ ವಿನಯ್ ಅವರು ಇದು ಪವರ್ ಟಿವಿ ಎಂಡಿ ರಾಕೇಶ್ ಶೆಟ್ಟಿ ಮತ್ತು ಆ ಮಹಿಳೆ ಸೇರ್ಕೊಂಡು ನನ್ನಿಂದ 2 ಕೋಟಿ ಸುಲಿಗೆ ಮಾಡಕ್ಕೆ ಮಾಡಿರುವ ಬ್ಲಾಕ್ ಮೇಲ್ ಅಂತ ಕೇಸ್ ಅನ್ನು ಹಾಕಿದ್ರು. ಇದರ ಜೊತೆಗೆ ಇಡಿ ತನಿಖೆಯೂ ಸಹ ನಡೀತಾಗಿದೆ. ಐಶ್ವರ್ಯ ಗೌಡ ತಾನು ಡಿಕೆ ಶಿವಕುಮಾರ್ ಅವರ ತಮ್ಮ ಡಿಕೆ ಸುರೇಶ್ ಅವರ ತಂಗಿ ಅಂತ ಸುಳ್ಳು ಹೇಳಿ ವಂಚನೆ ಮಾಡಿದ್ಲು. ತನಿಖೆ
ಮಾಡಿದಾಗ ವಿನಯ್ ಕುಲಕರ್ಣಿ ಅವರು ಇದೇ ಐಶ್ವರ್ಯ ಗೌಡ ಮೂಲಕ ದಿನಕ್ಕೆ 24 ಲಕ್ಷ ರೂಪಾಯಿ ಬಡ್ಡಿ ಬರುವ ಹಾಗೆ 24 ಕೋಟಿ ರೂಪಾಯಿಗಳ ಶಾಡೋ ಬ್ಯಾಂಕಿಂಗ್ ಅಥವಾ ಅಕ್ರಮ ಲೋನ್ ದಂಧೆಯನ್ನ ನಡೆಸ್ತಾ ಇದ್ರು ಎಂಬ ಶಾಕಿಂಗ್ ಸತ್ಯ ಸಹ ಹೊರಬಂತು. ಇದೆಲ್ಲದರ ಕ್ಲೈಮ್ಯಾಕ್ಸ್ ಆಗಿ ಈಗ ಪ್ರೆಸೆಂಟ್ ಸಿಚುಯೇಷನ್ ಕಡೆ ಬರೋಣ. ನಿನ್ನೆ ತಾನೆ ಅಂದ್ರೆ ಏಪ್ರಿಲ್ 15, 2026ರಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸ್ಪೆಷಲ್ ಜಡ್ಜ್ ಆದಂತಹ ಸಂತೋಷ್ ಗಜಾನನ ಭಟ್ ಅವರು ವಿನಯ್ ಕುಲಕರ್ಣಿ ಮತ್ತು ಇತರ 16 ಜನರನ್ನ ಈ ಭೀಕರ ಕೊಲೆಯ ರೂವಾರಿಗಳು ಅಂತ ದೋಷಿ ಅಂತ ಘೋಷಣೆಯನ್ನ ಮಾಡಿದೆ. ಇವರನ್ನ ರಕ್ಷಿಸಲು ಸುಳ್ಳು ಸಾಕ್ಷಿಯನ್ನ ಹೇಳಿದ ಪೊಲೀಸ್ ಅಧಿಕಾರಿಗಳಾದ ಶಿವಾನಂದ ಚಲವಾದಿ, ಬಾಬು ಕಟಿಕಿ ಮತ್ತು ಶಂಕರಗೌಡ ಪಾಟೀಲ್ ಮೇಲೂ ಫೋರ್ಜರಿ ಕೇಸ್ ಹಾಕೋಕೆ ಆದೇಶವನ್ನ ನೀಡಿದೆ. ಇವತ್ತು ಏಪ್ರಿಲ್ 16, 2026ರಂದು ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಸಿಬಿಐ ಇವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೇಳ್ತಾಗಿದೆ. ಕಾನೂನು ಪ್ರಕಾರ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗಾದ್ರೆ ಇವರ ಶಾಸಕ ಸ್ಥಾನ ಇಮಿಡಿಯೇಟ್ ಆಗಿ ರದ್ದಾಗುತ್ತೆ ಮತ್ತು ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಬರುತ್ತೆ. ನಿನ್ನೆ ಕೋರ್ಟ್ ಹೊರಗಡೆ ತನ್ನ ಕುಟುಂಬವನ್ನ ನೋಡಿ ಕಣ್ಣೀರು ಹಾಕಿದ ವಿನಯ್ ಕುಲಕರ್ಣಿ ಈಗ ಸಿಬಿಐ ಕಸ್ಟಡಿಯಲ್ಲಿದ್ದು ಕಂಬಿ ಎಣಿಸ್ತಾಗಿದ್ದಾರೆ. ಇವರು ಮಾಡಬೇಕಾಗಿದ್ದ 400 ಕೋಟಿ ರೂಪಾಯಿಯ ಧಾರವಾಡ ಜಿಲ್ಲಾ ಆಸ್ಪತ್ರೆ ಯೋಜನೆ ಮತ್ತು ಹಳೆ ಉಂಡವಾಡಿ ಕುಡಿಯುವ ನೀರಿನ ಯೋಜನೆಗಳೆಲ್ಲ ಈಗ ಸಂಪೂರ್ಣವಾಗಿ ಸ್ಟಾಪ್ ಆಗಿವೆ. ಸೊ ಶೂನ್ಯದಿಂದ ಸಾಮ್ರಾಜ್ಯವನ್ನು ಕಟ್ಟಿ ಒಂದು ಇಡೀ ಜಿಲ್ಲೆಯನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ ಈ ನಾಯಕನ ಕತೆ ಈಗ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ. ನಿಮ್ಮ ಪ್ರಕಾರ ವಿನಯ್ ಕುಲಕರ್ಣಿ ಅವರ ಈ ಇಡೀ ಜರ್ನಿಯನ್ನ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಇವರು ರಾಜಕೀಯ ವ್ಯವಸ್ಥೆಯ ಕುತಂತ್ರಕ್ಕೆ ಬಲಿಯಾದ ಒಬ್ಬ ಗ್ರೌಂಡ್ ಲೆವೆಲ್ ಹೀರೋ ಅಂತೀರಾ, ಅಥವಾ ಹಣ ಮತ್ತು ಅಧಿಕಾರದ ಮದದಿಂದ ಕಾನೂನನ್ನೇ ಆಟಿಕೆ ಮಾಡ್ಕೊಂಡ ಒಬ್ಬ ವ್ಯಕ್ತಿಗೆ ಕಾಲವೇ ಕೊಟ್ಟಿರುವ ಸರಿಯಾದ ಉತ್ತರ ಅಂತೀರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.